ಉಳಿದಿರೋ ಚಪಾತಿಯಿಂದ 2 ಚಪಾತಿ ಉಳಿತದೆ ನೋಡ್ರಿ. ಈ ಉಳಿದಿರೋ ಚಪಾತಿಯಿಂದ ಸ್ವೀಟ್ ಮಾಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಫೇಮಸ್ಸು ಚಕ್ಕುಲಿ ಅಂತಲೂ ಕರಿತೀವಿ. ಬೆಲ್ಲ ಹಾಕಿ ಮಾಡೋದು ನೋಡ್ರಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಚಕ್ಕುಲಿ ಮಾಡೋದಕ್ಕೆ ನೋಡ್ರಿ, ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದಿಯಕತ್ತವು. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ರೀ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ. ಬೆಲ್ಲ ನೋಡಿ ಹಾಕ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ಬೆಲ್ಲ ಕರಗಲಿದು. ಇದು ಬೆಲ್ಲ ಕರಗಿದ ಮೇಲೆ ಸೋಸ್ಕೋತೀನಿ. ಅಂದರೆ ಹಳ್ಳು ಅದು ಇರುತ್ತಲ್ಲ, ಇದು ಕಸರು ಇರುತ್ತೆ, ಹಂಗೆ ಸೋಸ್ಕೋತೀನಿ. ಚಪಾತಿನ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ. ಉಳಿದಿರೋ ಚಪಾತಿಲಿದ್ದ ನೀವು ಮಾಡ್ಕೋಬೋದು. ಇದರಲ್ಲಿದ್ದ ನೀವು ಉಪ್ಪಿಟ್ಟು ಸಹ ಮಾಡ್ಕೋಬೋದು ಚಪಾತಿಲಿದ್ದ. ನಾನೀಗ ಸ್ವೀಟ್ ಮಾಡಿ ತೋರಿಸ್ತಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಮಾಡಿ ಇಟ್ಕೋತೀನಿ ರೀ. ಇದೆಲ್ಲ ಕರಗಲಿದು. ಕರಗಬೇಕು ರೀ. ಇದು ಬೆಲ್ಲ ಕರಗಿದ ಮೇಲೆ ಸೋಸ್ಕೋತೀನಿ ಇದನ್ನು. ಇದು ಬೆಲ್ಲ ಕರಗಿದ್ರಿ, ಸೋಸ್ಕೊಂಡು ನೋಡ್ರಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಏಲಕ್ಕಿ ಪುಡಿ ಎಲ್ಲದಕ್ಕೂ ಬಳಸ್ತಾರೆ ನೋಡ್ರಿ. ಏಲಕ್ಕಿ ತಂಪು ದೇಹಕ್ಕೆ ಹೀಟ್ ಇದ್ದವ್ರಿಗೆ ಮಾತ್ರ ಒಳ್ಳೇದು ನೋಡಿರಿ. ಇದು ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತಿದ್ದು. ಈಗ ಇದಕ್ಕೆ ಸಿಪ್ಪೆ ಸಮೇತ ಹಾಕ್ತೀನಿ. ಈಗ ಚಪಾತಿ ಮಾಡಿಟ್ಕೊಂಡ್ಮೇಲೆ ಇದನ್ನು ಹಾಕ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲದ ಪಾಕದೊಳಗ. ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ ರೀ. ಇದು ಉಳಿದಿರೋ ಚಪಾತಿ ಮಾಡ್ಕೋಬೋದು ನೋಡ್ರಿ. ಇದೊಂದು ಸ್ವಲ್ಪ ಕುದಿತೀವಿ ಅಂದರೆ ಸ್ವೀಟ್ ರೆಡಿ ಆಗುತ್ತೆ ರೀ. ಇದು ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ತುಪ್ಪ ಹಾಲು ಹಾಕ್ಕೊಂಡು ತಿನ್ಬೋದು ರೀ. ಹಾಲು ಬೇಡ ಅಂತಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸಖತ್ ಟೇಸ್ಟ್ ಆಗುತ್ತೆ ರೀ. ಇದೊಂದು ಸ್ವಲ್ಪ ಕುದಿಲಿ. ರೆಡಿ ಆಗೈತೆ ನೋಡ್ರಿ. ಇದು ಪರ್ಫೆಕ್ಟಾಗಿ ರೆಡಿ ಆಗೈತೆ ರೀ. ಇದು ಸ್ವೀಟ್ ರೆಡಿ ಆಯ್ತು. ಚಪಾತಿ ಉಳಿದಿರೋ ಚಪಾತಿಲಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಪಟ್ ಅಂತ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಳ್ಳೆ ಫ್ಲೇವರ್ ಬರತ್ತೆ ನೋಡ್ರಿ. ಇದು ಸ್ಟವ್ ಬಂದ್ ಮಾಡ್ತೀನಿ ರೀ. ಇದನ್ನೊಂದು ಬಟ್ಲಕ್ಕೆ ಸರ್ವ್ ಮಾಡ್ತೀನಿ. ಭಾಳ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡ್ರಿ. ಸಖತ್ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರಿ. ನನ್ನ ರೆಸಿಪಿ ಇಷ್ಟ ಆದರೆ, ಅಡುಗೆಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡಿರಿ.